ಫ್ರೆಂಡ್ಸ್, ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳು ಸಹ ಸಾಲಾಗಿ ಬರುತ್ತಿವೆ ಎಂದರ್ಥ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತದೆ. ದಕ್ಷಿಣ ಭಾರತೀಯರಿಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇವೆ. ಆದರೆ ಈ ಹಬ್ಬವನ್ನು ಏಕೆ ನಾವು ಆಚರಿಸುತ್ತೇವೆ, ಯಾವ ಕಾರಣಕ್ಕೆ ಆಚರಿಸುತ್ತೇವೆ, ಇದರಿಂದ ಆಗುವ ಲಾಭಗಳೇನು, ಇದಕ್ಕೆ ಇರುವ ನೀತಿ ನಿಯಮಗಳೇನು, ಅತಿ ಸುಲಭವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಲಕ್ಷ್ಮಿಯು ಹಣ, ಸಂಪತ್ತು, ಐಶ್ವರ್ಯ ನಾನಾ ಹೆಸರುಗಳಿಂದ ಕರೆಯುತ್ತೇವೆ. ಲಕ್ಷ್ಮಿಯು 8 ಸಂಪತ್ತಿನಿಂದ ಕೂಡಿದ್ದಾಳೆ. ಅವುವೆಂದರೆ ಭೂಮಿ, ಸಿರಿ, ಸರಸ್ವತಿ, ಪ್ರೀತಿ, ಶಾಂತಿ, ಕೀರ್ತಿ, ಸಂತೋಷ, ಲಾಭ. ಈ 8 ಶಕ್ತಿಯನ್ನು ಲಕ್ಷ್ಮಿ ಎಂದು ಕರೆಯುತ್ತೇವೆ. ಈ ಹಬ್ಬಕ್ಕೆ ಯಾವುದೇ ರೀತಿಯ ಜಾತಿ ನೀತಿಗಳಿಲ್ಲ. ಎಲ್ಲ ಭಕ್ತರು ಒಂದೇ, ಅವರವರ ಶಕ್ತಿ ಅನುಸಾರ ಈ ಹಬ್ಬವನ್ನು ಆಚರಿಸುತ್ತಾರೆ. ಮಹಾಲಕ್ಷ್ಮಿಯ ವ್ರತದ ಕತೆ ನಿಮಗೆ ಗೊತ್ತಾ? ಎಲ್ಲ ಹಬ್ಬಕ್ಕೂ ಒಂದೊಂದು ಕತೆ ಇದ್ದಂತೆ ಈ ಲಕ್ಷ್ಮಿ ಹಬ್ಬಕ್ಕೂ ಕೂಡ ಒಂದು ಕತೆ ಇದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಚಾರುಮತಿ ಎಂಬ ಒಬ್ಬ ಮಹಿಳೆ. ಒಂದು ದಿನ ಪಾರ್ವತಿ ದೇವಿಯು ತನ್ನ ಗಂಡನಾದ ಶಿವನ ಹತ್ತಿರ ಒಂದು ಮಾತನ್ನು ಕೇಳುತ್ತಾಳೆ. ಮಹಿಳೆ ಮದುವೆಯಾದ ನಂತರ ತನಗೆ ಬೇಕಾದ ಎಲ್ಲವುಗಳನ್ನು ಹೇಗೆ ಪಡೆಯಬಹುದು ಎಂದು ಕೇಳಿದಾಗ ಪತಿಯಾದ ಶಿವನು ಹೇಳುತ್ತಾನೆ, ಯಾವ ಒಬ್ಬ ಮಹಿಳೆ ತನ್ನ ಪತಿಯ ಪ್ರೇಮ, ಮಕ್ಕಳು ಮತ್ತು ಮೊಮ್ಮಕ್ಕಳ ಪ್ರೀತಿ, ಸುಖ, ಧನ, ಸಂಪತ್ತು, ಲಾಭ ಇವುಗಳನ್ನೆಲ್ಲ ಪಡೆಯಬೇಕಾದರೆ ಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದ ಶಿವನು ಪಾರ್ವತಿಗೆ ತನಗೆ ಅರ್ಥವಾಗಿಲ್ಲ, ಮತ್ತೊಮ್ಮೆ ಹೇಳಿ ಎಂದು ಕೇಳಿದಾಗ ಶಿವನು ಚಾರುಮತಿಯ ಕಥೆಯನ್ನು ಹೇಳಿದಾನಂತೆ. ಮಗಧ ರಾಜ್ಯದಲ್ಲಿ ಚಾರುಮತಿ ಎಂಬ ಒಬ್ಬ ದೈವ ಭಕ್ತೆ ಇದ್ದಳು. ಅವಳ ಸದ್ಗುಣಗಳಿಂದ ಎಲ್ಲರಿಗೂ ಬಹು ಅಚ್ಚುಮೆಚ್ಚಾಗಿದ್ದಳು. ಉತ್ತಮವಾದ ಹೆಂಡತಿ, ಸೊಸೆ, ತಾಯಿಯ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸುತ್ತಿದ್ದಳು. ಅವಳ ಈ ಗುಣವನ್ನು ಕಂಡು ತಾಯಿ ಮಹಾಲಕ್ಷ್ಮಿ ದೇವಿಯು ಒಂದು ದಿನ ರಾತ್ರಿ ಚಾರುಮತಿಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ನನ್ನನ್ನು ಪೂಜಿಸು ಎಂದು ಕೇಳುತ್ತಾಳೆ. ಪೂಜೆಯು ಪರಿಪೂರ್ಣಗೊಂಡರೆ ನಿನಗೆ ಬೇಕಾದ ವರವನ್ನು ನೀಡುತ್ತೇನೆ ಎಂದು ಮಹಾಲಕ್ಷ್ಮಿ ದೇವಿಯು ವಚನವನ್ನು ನೀಡುತ್ತಾಳೆ. ಆಜ್ಞೆಯನ್ನು ಪರಿಪಾಲಿಸಿದ ಚಾರುಮತಿಯು ಪೂಜೆಯಲ್ಲಿ ತಾನಲ್ಲದೆ ತಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವ ಮಹಿಳೆಯರನ್ನು ಸೇರಿಸಿಕೊಂಡು ಪೂಜೆಯನ್ನು ನಡೆಸಿಕೊಡುತ್ತಾರೆ. ಈ ಪೂಜೆಯು ಪೂರ್ಣಗೊಂಡ ನಂತರ ಎಲ್ಲ ಮಹಿಳೆಯರ ಮೈ ಮೇಲೆ ಚಿನ್ನಾಭರಣಗಳು ಪ್ರತ್ಯಕ್ಷವಾಗುತ್ತವೆ. ಅವರ ಮನೆಗಳು ಚಿನ್ನದಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ಎಲ್ಲ ಮಹಿಳೆಯರು ಅವರ ಜೀವನ ಉದ್ದಕ್ಕೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಉತ್ತಮವಾದ ಜೀವನವನ್ನು ಪಡೆಯುತ್ತಾರೆ. ಮದುವೆಯಾದ ಮಹಿಳೆಯರು ಈ ಹಬ್ಬವನ್ನು ಆಚರಿಸುವುದರಿಂದ ಚಿನ್ನಕ್ಕಿಂತ ಮಿಗಿಲಾದ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಜೊತೆಯಲ್ಲಿ ಶಾಂತಿ, ಗಂಡನ ಪ್ರೀತಿ, ಮಕ್ಕಳ ಪ್ರೀತಿಯನ್ನು ಪಡೆದು ಉತ್ತಮವಾದ ಜೀವನವನ್ನು ಪಡೆದುಕೊಳ್ಳುತ್ತಾಳೆ. ಮಹಾಲಕ್ಷ್ಮಿಯ ಪೂಜಾ ವಿಧಾನ. ವರಮಹಾಲಕ್ಷ್ಮಿಗೆ ಕಳಸವು ಪ್ರಮುಖವಾಗುತ್ತದೆ. ಕಳಸವನ್ನು ಲಕ್ಷ್ಮಿಯ ಪ್ರತಿರೂಪ ಎಂದು ಕರೆಯಲಾಗುತ್ತದೆ. ಕಳಸವನ್ನಾಗಿ ಮಣ್ಣಿನ ಗಡಿಗೆ, ಬೆಳ್ಳಿ, ತಾಮ್ರ, ಹಿತ್ತಾಳೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕಳಸವನ್ನು ಇರಿಸಬಹುದು. ಕಳಸದ ಕೆಳಭಾಗದಲ್ಲಿ ಬಾಳೆ ಎಲೆ, ಹಿತ್ತಾಳೆ, ತಾಮ್ರ ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಕಳಸಕ್ಕೆ ನೀರು ತುಂಬಿ ಇಡುತ್ತಾರೆ ಅಥವಾ ಧಾನ್ಯವನ್ನು ಸಹ ತುಂಬಿ ಇಡುತ್ತಾರೆ. ನಿಮ್ಮ ಮನೆಯಲ್ಲಿ ಆಚರಿಸುವ ಪದ್ಧತಿಯಂತೆ ಕಳಸವನ್ನು ಇಡಿ. ನಂತರ ತೆಂಗಿನಕಾಯಿಯನ್ನು ಇಟ್ಟು ಹೂವು ಮತ್ತು ಆಭರಣಗಳಿಂದ ತಾಯಿಯನ್ನು ಅಲಂಕಾರಗೊಳಿಸಿ ಹಾಗೆ ಬಹುಪ್ರಿಯವಾದ ಸಜ್ಜಿಗೆಯನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ ಮನೆಯಲ್ಲಿ ಆಚರಿಸುವ ಪೂಜಾ ವಿಧಾನವನ್ನು ಪೂರ್ಣಗೊಳಿಸಿ. ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ರ ಮತ್ತು ಮಹಾಲಕ್ಷ್ಮಿಯ ಸಹಸ್ರನಾಮವನ್ನು ತಪ್ಪದೆ ಪಠಿಸಿ. ಲಕ್ಷ್ಮಿ ಮುಂದೆ ಇಟ್ಟಿರುವ ನೈವೇದ್ಯವನ್ನು ಪ್ರಸಾದವನ್ನಾಗಿ ಮನೆಯ ಮಂದಿಯೆಲ್ಲ ತಿಂದರೆ ಉತ್ತಮವಾದ ಆರೋಗ್ಯವನ್ನು ಪಡೆಯಬಹುದು. ಮುಖ್ಯವಾಗಿ 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟರೆ ಸಾಕ್ಷಾತ್ ನವದೇವತೆಗಳೇ ಬಂದು ಆಶೀರ್ವಾದ ಮಾಡಿದಂತೆ. ನೀವು ಶುಕ್ರವಾರ ಪ್ರತಿಷ್ಠಾಪನೆ ಮಾಡಿದ ವರಮಹಾಲಕ್ಷ್ಮಿಯನ್ನು ಸಂಜೆಯೇ ಅಲುಗಾಡಿಸಬಾರದು. ತಾಯಿ ವರಮಹಾಲಕ್ಷ್ಮಿಯ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಪ್ರತಿಷ್ಠಾಪನೆಯಿಂದ ವಿಸರ್ಜನೆ ತನಕ ನನ್ನ ಚಾನಲ್ನಲ್ಲಿ ನೀವು ವಿಡಿಯೋನ ನೋಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾಯಿ ವರಮಹಾಲಕ್ಷ್ಮಿಯು ಈ ವರ್ಷ ಪ್ರತಿಯೊಬ್ಬರಿಗೂ ಅವರವರು ಕೇಳಿಕೊಂಡ ವರವನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ತೆ.